ಒಂದು ಊರಲ್ಲಿ ಸುಮಾರು 100 ವರ್ಷಗಳಿಂದ ಅಲ್ಲಿನ ಜನಸಂಖ್ಯೆ ಕೇವಲ 436 ಮಾತ್ರ ಇರುತ್ತೆ. 100 ವರ್ಷಗಳು ಕಳೆದರೂ ಕೂಡ ಆ ಊರಲ್ಲಿನ ಜನಸಂಖ್ಯೆ ಹೆಚ್ಚು ಕಮ್ಮಿ ಆಗೋದೇ ಇಲ್ಲ. ನೋಡೋಕೆ ಸಣ್ಣೂರಾದರೂ ಕೂಡ ಬಹಳಷ್ಟು ರಹಸ್ಯಗಳನ್ನು ತುಂಬಿರ್ತವೆ. ಈ ರಹಸ್ಯಗಳನ್ನು ಕಂಡುಹಿಡಿಯೋಕೆ ಅಂತ ಚಿಕಾಗೋದಿಂದ ಒಬ್ಬ ಸೆನ್ಸಸ್ ಆಫೀಸರ್ ಈ ಊರಿಗೆ ಬರ್ತಾನೆ. ಆಗ ಈ ಆಫೀಸರ್ನ ಜೊತೆ ಏನೆಲ್ಲ ಆಗುತ್ತೆ, ಈ ಊರಿನ ಜನಸಂಖ್ಯೆ ಹಿಂದೆ ಇರುವಂತಹ ರಹಸ್ಯವನ್ನ ಕಂಡುಹಿಡಿತಾನ ಅಂತ ತಿಳ್ಕೋಬೇಕು ಅಂದ್ರೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಲೇಬೇಕು. ರಹಸ್ಯಗಳಿಂದ ತುಂಬಿದಂತ ಈ ಮೂವಿ ಹೆಸರು ಪಾಪ್ಯುಲೇಷನ್ 436 ಅಂತ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮಿಸ್ಟೀರಿಯಸ್ ಮೂವಿನ ಶುರು ಮಾಡೋಣ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಜೇಕಬ್ ಅನ್ನೋ ವ್ಯಕ್ತಿ ಈ ಊರ್ ಬಿಟ್ಟು ಹೋಗ್ಬೇಕು ಅಂತ ತನ್ನ ಕಾರಲ್ಲಿ ಬರ್ತಿರ್ಬೇಕಾದ್ರೆ ಬಾಬಿ ಕೇನ್ ಅನ್ನೋ ಒಬ್ಬ ಪೊಲೀಸ್ ಆಫೀಸರ್ ಜೇಕಬ್ ನ ಫಾಲೋ ಮಾಡ್ತಾನೆ. ಜೇಕಬ್ ನ ಕಾರಲ್ಲಿ ಒಂದು ಕೆಂಪು ಬಣ್ಣದ ಎನ್ವಲಪ್ ಇರೋದು ಕೂಡ ತೋರಿಸ್ತಾರೆ. ಈ ಎನ್ವಲಪ್ ಕತೆ ಏನು ಅಂತ ನಮ್ಗೆ ಮುಂದಿನ ಕಥೆಯಲ್ಲಿ ಗೊತ್ತಾಗುತ್ತೆ. ಜೇಕಬ್ ಊರಾಚೆ ಬರ್ತಿದ್ದಂಗೆ ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾನೆ. ಇಲ್ಲಿ ನಮ್ಗೆ ಈ ಊರ ಹೆಸರಿರೋ ಒಂದು ಬೋರ್ಡ್ ಅನ್ನ ತೋರಿಸ್ತಾರೆ. ಈ ಬೋರ್ಡ್ ಅಲ್ಲಿ ರಾಕ್ವೆಲ್ ಫಿಲ್ಸ್ ಪಾಪ್ಯುಲೇಷನ್ 436 ಅಂತ ಬರ್ದಿರುತ್ತೆ. ಜೇಕಬ್ ಸತ್ತಿರೋದ್ರಿಂದ ಈ ಊರಿನ ಜನಸಂಖ್ಯೆ 435ಕ್ಕೆ ಬರುತ್ತೆ. ಆದ್ರೆ ಅದೇ ಕ್ಷಣ ಊರಲ್ಲಿ ಒಬ್ಳು ಪ್ರೆಗ್ನೆಂಟ್ ಲೇಡಿಗೆ ಹೆರಿಗೆ ನೋವು ಶುರು ಆಗಿ ಒಂದು ಮಗು ಹುಟ್ಟುತ್ತೆ. ಮತ್ತೆ ಅಲ್ಲಿನ ಜನಸಂಖ್ಯೆ 436ಕ್ಕೆ ಬರುತ್ತೆ. ಇಲ್ಲಿ ವಿಚಿತ್ರ ಏನಂದ್ರೆ ಮಗು ಹುಟ್ಟಿದ್ಮೇಲೆ ಡಾಕ್ಟರ್ ಗಡಿಯಾರದಲ್ಲೂ ಸಮಯ 4:36ಕ್ಕೆ ಸೆಟ್ ಮಾಡ್ತಾನೆ. ಜೇಕಬ್ನ ಅಂತ್ಯಕ್ರಿಯೆ ಮಾಡಬೇಕಾದ್ರೆ ಇವನ ಮಗಳು ಅಮಾಂಡಾ ನನ್ನ ತಂದೆನ ಇವರೇ ಸಾಯಿಸಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಇವಳು ಹುಚ್ಚಿಯಾಗಿದ್ದಾಳೆ ಅಂತ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈ ಎಲ್ಲಾ ರಹಸ್ಯಗಳನ್ನ ಕಂಡುಹಿಡಬೇಕು ಅಂತ ಚಿಕಾಗೋ ಇಂದ ಸ್ಟೀವ್ ಕೇಡಿ ಅನ್ನೋ ಒಬ್ಬ ಸೆನ್ಸಸ್ ಆಫೀಸರ್ ಬರ್ತಾ ಇರ್ತಾನೆ. ಸ್ಟೀವ್ ಒಂದು ಪೆಟ್ರೋಲ್ ಬಂಕ್ ಹತ್ರ ಬಂದು ರಾಕ್ವೆಲ್ ಫಾಲ್ಸ್ಗೆ ಹೇಗ್ ಹೋಗೋದು ಅಂತ ಕೇಳಿದಾಗ ಏನು ಉತ್ತರ ಕೊಡದೆ ಅಲ್ಲಿಂದ ಹೋಗ್ತಾರೆ. ಇದು ನೋಡಿ ಸ್ಟೀವ್ಗೆ ಆ ಊರಿನ ಬಗ್ಗೆ ಅನುಮಾನಗಳು ಶುರು ಆಗ್ತವೆ. ಆದ್ರೆ ಇವನ ಹತ್ರ ಇದ್ದಂತ ಒಂದು ಮ್ಯಾಪ್ನ ಸಹಾಯದಿಂದ ಆ ಊರನ್ನ ಹುಡ್ಕೊಂಡು ಬರ್ತಾನೆ. ಊರ ಹತ್ರ ಬರ್ತಿದ್ದಂಗೆ ಕ್ರಿಸ್ಟಿನ್ ಅನ್ನೋ ಒಂದು ಹುಡುಗಿ ಕುದುರೆ ಮೇಲೆ ಬರ್ಬೇಕಾದ್ರೆ ಕೆಳಗ್ ಬೀಳ್ತಾಳೆ. ಸ್ಟೀವ್ ಇದನ್ನ ನೋಡಿ ಡಿಸ್ಟ್ರಾಕ್ಟ್ ಆಗಿ ಕಾರನ್ನ ಒಂದು ಗುಂಡಿಯೊಳಗೆ ಒಯ್ದಾಗ ಕಾರ್ನ 2 ಟೈರ್ಗಳು ಪಂಕ್ಚರ್ ಆಗ್ತವೆ. ತಕ್ಷಣ ಕಾರಿಂದ ಇಳಿದು ಕ್ರಿಸ್ಟಿನ್ ಹತ್ರ ಬಂದು ನೋಡಿದಾಗ ಅವಳಿಗೆ ಏನೂ ಆಗಿರಲ್ಲ. ಆಗ ಸ್ಟೀವ್ ನನ್ ಕಾರ್ ಪಂಚರ್ ಆಗಿದೆ, ಜೊತೆಗೆ ನನ್ನ ಮೊಬೈಲ್ ಅಲ್ಲಿ ನೆಟ್ವರ್ಕ್ ಕೂಡ ಇಲ್ಲ, ಏನಾದ್ರೂ ಹೆಲ್ಪ್ ಮಾಡಿ ಅಂತ ಕೇಳಿದಾಗ ಕ್ರಿಸ್ಟಿನ್ ನೀವು ಈ ಊರಿಗೆ ಹೋಗ್ಬೇಡಿ, ಪಕ್ಕದೂರಿಂದ ಒಂದು ಟೋ ಗಾಡಿ ತಂದು ಇಲ್ಲಿಂದ ಹೋಗ್ಬೇಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆದ್ರೆ ಸ್ಟೀವ್ಗೆ ಯಾಕೆ ಅಂತ ಅರ್ಥ ಆಗಲ್ಲ. ತನ್ನ ಕಾರ್ ಹತ್ರ ಬಂದು ನೋಡ್ತಿರ್ಬೇಕಾದ್ರೆ ಬಾಬಿ ಕೇನ್ ಅನ್ನೋ ಆಫೀಸರ್ ಬರ್ತಾ ಇರೋದನ್ನ ನೋಡಿ ಅವನನ್ನ ನಿಲ್ಸಿ ನನ್ನ ಹೆಸರು ಸ್ಟೀವ್ ಕೇಡಿ, ಪಾಪ್ಯುಲೇಷನ್ ಸರ್ವೆ ಮಾಡೋಕೆ ಅಂತ ಸೆನ್ಸಸ್ ಬ್ಯೂರೋ ಇಂದ ಬಂದಿದ್ದೀನಿ, ನನ್ನ ಕಾರ್ ಪಂಚರ್ ಆಗಿದೆ, ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಕೇಳಿದಾಗ ಬಾಬಿ ತನ್ನ ಕಾರಲ್ಲಿ ಬಂದು ಒಬ್ಬ ವ್ಯಕ್ತಿ ಜೊತೆ ಫೋನಲ್ಲಿ ಮಾತಾಡ್ತಾನೆ. ನಂತರ ಸ್ಟೀವ್ ಹತ್ರ ಬಂದು ನಿಮ್ ಕಾರ್ ಸದ್ಯಕ್ಕೆ ಇಲ್ಲೇ ಇರ್ಲಿ, ನಮ್ಮ ಆಫೀಸರ್ ಬಂದು ನಿಮ್ಮ ಕಾರನ್ನ ತಗೊಂಡ್ ಬರ್ತಾರೆ ಅಂತ ಹೇಳಿ ಸ್ಟೀವ್ ನ ಕರ್ಕೊಂಡು ಊರೊಳಗ್ ಬರ್ತಾರೆ. ಊರೊಳಗ್ ಬಂದ್ಮೇಲೆ ಸ್ಟೀವ್ ನ ಆ ಊರಿನ ಮೇಯರ್ ಜೊತೆ ಭೇಟಿ ಮಾಡಿಸಿದಾಗ ಮೇಯರ್ ನಿಮ್ಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಆರಾಮಾಗಿರಿ ಅಂತ ಹೇಳಿ ಬಾಬಿಗೆ ಇವರಿಗೆ ಅಂತ ಒಂದು ರೂಮ್ ಅರೇಂಜ್ ಮಾಡಿ ಅಂತ ಹೇಳ್ತಾನೆ. ಆಗ ಒಂದು ಹುಡುಗ ಬಂದು ನಮ್ಮ ಊರ ರೈತನ ಹೆಂಡತಿ ತುಂಬಾನೇ ಸೀರಿಯಸ್ ಆಗಿದ್ದಾಳೆ ಅಂತ ಹೇಳಿದಾಗ ಮೇಯರ್ ಸ್ಟೀವ್ ಜೊತೆ ಆಸ್ಪತ್ರೆಗೆ ಹೋಗ್ತಾರೆ. ಆದ್ರೆ ಆಸ್ಪತ್ರೆ ಹತ್ರ ಬಂದು ಸ್ಟೀವ್ ನ ಹೊರಗಡೆ ನಿಲ್ಸಿ ಒಳಗ್ ಹೋದಾಗ ಡಾಕ್ಟರ್ ಇವಳು ನಿಧಾನವಾಗಿ ಸಾಯ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಆದ್ರೆ ಇವಳ ಗಂಡ ಅಲ್ಲಿಂದ ಹೋಗ್ಬೇಕಾದ್ರೆ ಸ್ಟೀವ್ ನ ಗುರಾಯಿಸ್ತಾ ನೋಡ್ತಾನೆ. ಯಾಕೆಂದ್ರೆ ಇವನಿಗೆ ಸ್ಟೀವ್ ಈ ಊರಿಗೆ ಬಂದಿರೋದ್ರಿಂದಾನೇ ಇವನ ಹೆಂಡತಿ ಸಾಯ್ತಾ ಇರೋದು ಅಂತ ಗೊತ್ತಾಗುತ್ತೆ. ಅಂದ್ರೆ ಸ್ಟೀವ್ ಈ ಊರಿಗೆ ಬಂದಾಗ ಇಲ್ಲಿನ ಜನಸಂಖ್ಯೆ 437 ಆಗುತ್ತೆ. ಅದಕ್ಕೆ ಆ ಮಹಿಳೆ ಸತ್ರೆ ಮತ್ತೆ ಇಲ್ಲಿನ ಜನಸಂಖ್ಯೆ 436ಕ್ಕೆ ಬರುತ್ತೆ ಅಂತ. ಸ್ಟೀವ್ಗೆ ಗೊತ್ತಿಲ್ಲದೆ ಈ ಊರಿನ ನಾಗರಿಕನಾಗ್ತಾನೆ. ಅಂದ್ರೆ ಸ್ಟೀವ್ ಏನಾದ್ರೂ ಈ ಊರ್ ಬಿಟ್ಟು ಹೋಗ್ಬೇಕು ಅಂದ್ರೆ ಇವನು ಕೂಡ ಸಾಯ್ತಾನೆ ಅಂತ ಅರ್ಥ. ಆಗ ಮೇಯರ್ ಸ್ಟೀವ್ಗೆ ನೀವು ನಿಮ್ಮ ಕೆಲಸನ ಆರಾಮಾಗಿ ಮಾಡಬಹುದು, ಆದ್ರೆ ಇಲ್ಲಿನ ಜನರನ್ನ ಸಂಸ್ಕೃತಿಯನ್ನ ರೆಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿ ಬಾಬಿ ಜೊತೆ ಅಲ್ಲಿಂದ ಕಳಿಸ್ತಾರೆ. ನಂತರ ಬಾಬಿ ಸ್ಟೀವ್ನ ಕರ್ಕೊಂಡು ಬೆಲ್ಮಾ ಅವರ ಮನೆಗೆ ಬರ್ತಾರೆ. ಯಾಕಂದ್ರೆ ಸ್ಟೀವ್ ಉಳ್ಕೊಳ್ಳಕ್ಕೆ ಅಂತ ಇವರ ಮನೆಯಲ್ಲೇ ವ್ಯವಸ್ಥೆ ಮಾಡಿರ್ತಾರೆ. ಇಲ್ಲಿ ಕ್ರಿಸ್ಟಿನ್ ಕೂಡ ಇರ್ತಾಳೆ. ಅಂದ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಕುದುರೆ ಮೇಲೆ ನೋಡಿದ್ವಲ್ಲ ಅವಳೇ ಇವಳು. ಕ್ರಿಸ್ಟಿನ್ ಬೆಲ್ಮಳ ಮಗಳು. ಬಾಬಿ ಕೂಡ ಕ್ರಿಸ್ಟಿನ್ ನ ಇಷ್ಟಪಡ್ತಾ ಇರ್ತಾನೆ. ನಂತರ ಈ 4 ಜನ ಮಾತಾಡ್ತಾ ಕೂತಿರ್ಬೇಕಾದ್ರೆ ಬೆಲ್ಮಾ ತನ್ನ ಗಂಡ ಒಂದು ಕಾಯಿಲೆಯಿಂದ ಸತ್ರು ಅಂತ ಹೇಳ್ತಿರ್ಬೇಕಾದ್ರೆ ಕ್ರಿಸ್ಟಿನ್ ಅಲ್ಲಿಂದ ಹೋಗ್ತಾಳೆ. ಯಾಕಂದ್ರೆ ಕ್ರಿಸ್ಟಿನ್ ನ ತಂದೆ ಸತ್ತಿರೋಕೆ ಕಾರಣ ಬೇರೆನೆ ಇರುತ್ತೆ. ನಂತರ ಸ್ಟೀವ್ ರೂಮಿಗೆ ಹೋಗಿ ತನ್ನ ಹೆಂಡತಿ ಮಗಳ ಫೋಟೋ ನೋಡಿ ಮಲ್ಕೊಂಡಾಗ ಒಂದು ವಿಚಿತ್ರವಾದ ಕನಸು ಬೀಳುತ್ತೆ. ಈ ಕನಸಲ್ಲಿ ಒಂದು ಕ್ರಾಸ್, ಡಾಲ್ ಮತ್ತೆ ಎದುರುಗಡೆ ಒಂದು ಟ್ರಕ್ ಬರೋದನ್ನ ತೋರಿಸ್ತಾರೆ. ಈ ಕನಸಿನ ಅರ್ಥ ಏನಂತ ನಮ್ಗೆ ಈ ಮೂವಿಯ ಕೊನೆಯಲ್ಲಿ ಗೊತ್ತಾಗುತ್ತೆ. ಸ್ಟೀವ್ಗೆ ಈ ಕನಸಿಂದ ನಿದ್ದೆ ಬರ್ದೇ ಇರೋದ್ರಿಂದ ಹೊರಗಡೆ ಬಂದಾಗ ಕ್ರಿಸ್ಟಿನ್ ಕೂಡ ಅಲ್ಲಿಗೆ ಬರ್ತಾಳೆ. ಯಾಕಂದ್ರೆ ಇವಳಿಗೂ ಕೂಡ ನಿದ್ದೆ ಬರ್ತಾ ಇರಲಿಲ್ಲ.
ಇಬ್ರು ಮಾತಾಡ್ತಾ ಕೂತಿರ್ಬೇಕಾದ್ರೆ ಸ್ಟೀವ್ ಸಾರಿ ಫಾರ್ ಯುವರ್ ಫಾದರ್ ಅಂತ ಹೇಳಿದಾಗ ಕ್ರಿಸ್ಟಿನ್ ಪರವಾಗಿಲ್ಲ, ನಿಮ್ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಅಂತ ಕೇಳ್ತಾಳೆ. ಅದಕ್ಕೆ ಸ್ಟೀವ್ ನಾನು ಒಬ್ನೇ ಇದ್ದೀನಿ, ಒಂದು ಕಾರ್ ಆಕ್ಸಿಡೆಂಟ್ ಅಲ್ಲಿ ನನ್ನ ಹೆಂಡತಿ ಮಗಳು ಸತ್ತೋದ್ರು ಅಂತ ಹೇಳ್ತಾನೆ. ಇಬ್ರು ಜೀವನದಲ್ಲಿ ಒಂಟಿಯಾಗಿರೋದ್ರಿಂದ ಒಬ್ರನ್ನೊಬ್ರ ಇಷ್ಟಪಡೋಕೆ ಶುರು ಮಾಡ್ತಾರೆ. ಈ ಕಡೆ ಮೇಯರ್ ಕೆಲವು ಹಿರಿಯರ ಜೊತೆ ಸೇರಿ ಒಂದು ಬಾಕ್ಸ್ ಅಲ್ಲಿ ಚೀಟಿಗಳನ್ನ ಹಾಕಿ ಒಂದು ಚೀಟಿಯನ್ನ ಹೊರಗೆ ತೆಗೆದಾಗ ಅದರಲ್ಲಿ ಮಾರ್ಗ್ರೆಟ್ ಅನ್ನೋ ಹೆಸರು ಬರುತ್ತೆ. ಅಂದ್ರೆ ಮುಂದೆ ಬರುವಂತ ಒಂದು ಫೆಸ್ಟಿವಲ್ ರಿಚುವಲ್ಗೆ ಇವಳನ್ನ ಹೋಸ್ಟ್ ಆಗಿ ಆಯ್ಕೆ ಮಾಡ್ತಾರೆ. ಆಗ ಮೇಯರ್ ಎಲ್ರಿಗೂ ಇನ್ಮೇಲೆ ಸ್ಟೀವ್ ಕೂಡ ನಮ್ಮಲ್ಲೊಬ್ಬ, ಅದಕ್ಕೆ ಎಲ್ರು ಅವನನ್ನ ನಮ್ಮವನಂತೆ ಟ್ರೀಟ್ ಮಾಡಿ ಅಂತ ಹೇಳ್ತಾರೆ. ಬೆಳಿಗ್ಗೆ ಆದ್ಮೇಲೆ ಸ್ಟೀವ್ ಆಫೀಸ್ಗೆ ಅಂತ ಹೋಗ್ತಿರ್ಬೇಕಾದ್ರೆ ಎಲ್ರು ಇವನ್ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಇದೆಲ್ಲ ನೋಡಿ ಕರ್ಲಿ ಅನ್ನೋ ವ್ಯಕ್ತಿಗೆ ತುಂಬಾನೇ ಕೋಪ ಬರುತ್ತೆ. ಅದಕ್ಕೆ ಅವನು ಸ್ಟೀವ್ನ ಮೇಲೆ ಒಂದು ಕಣ್ಣಿಟ್ಟಿರ್ತಾನೆ. ನಂತರ ಸ್ಟೀವ್ ಒಂದು ರೆಸ್ಟೋರೆಂಟ್ಗೆ ಬಂದಾಗ ಕ್ರಿಸ್ಟಿನ್ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಬೇಸಿಕಲಿ ಈ ರೆಸ್ಟೋರೆಂಟ್ ಕ್ರಿಸ್ಟಿನ್ನ ತಾಯಿ ಬೆಲ್ಮಾ ಅವರದ್ದೇ ಆಗಿರುತ್ತೆ. ಕ್ರಿಸ್ಟಿನ್ ಸ್ಟೀವ್ ಹತ್ರ ಕೂತು ಮಾತಾಡ್ತಿರ್ಬೇಕಾದ್ರೆ ಹೊರಗಡೆ ಮಾರ್ಗ್ರೆಟ್ನ ಎಲ್ರು ಗ್ರೀಟ್ ಮಾಡೋದನ್ನ ನೋಡಿ ಯಾಕೆ ಎಲ್ರು ಅವಳನ್ನ ಗ್ರೀಟ್ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಕ್ರಿಸ್ಟಿನ್ ಅವಳನ್ನ ಒಂದು ಫೆಸ್ಟಿವಲ್ಗೆ ಹೋಸ್ಟ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಇವಳ ಕೈಯಲ್ಲೂ ಕೂಡ ಒಂದು ಕೆಂಪು ಬಣ್ಣದ ಎನ್ವಲಪ್ ಇರುತ್ತೆ. ಅಂದ್ರೆ ಮೂವಿ ಆರಂಭದಲ್ಲಿ ಜೇಕಬ್ ಅನ್ನೋ ವ್ಯಕ್ತಿನ ಈ ಫೆಸ್ಟಿವಲ್ ರಿಚುವಲ್ಗೆ ಅಂತಾನೆ ಆಯ್ಕೆ ಮಾಡಿರ್ತಾರೆ. ಅದಕ್ಕೆ ಅವನು ಊರ್ ಬಿಟ್ಟು ಹೋಗ್ತಾ ಇದ್ದ. ಕ್ರಿಸ್ಟಿನ್ ಸ್ಟೀವ್ ಜೊತೆ ಮಾತಾಡೋದನ್ನ ನೋಡಿ ಬೆಲ್ಮಾ ಅವಳನ್ನ ಕರೀತಾಳೆ. ಯಾಕಂದ್ರೆ ಸ್ಟೀವ್ ಒಬ್ಬ ಸ್ಟ್ರೇಂಜರ್ ಆಗಿರ್ತಾನೆ. ಅದು ಒಂದೇ ಕ್ರಿಸ್ಟಿನ್ ಕೂಡ ಒಬ್ಳು ವಯಸ್ಸಿಗೆ ಬಂದಂತ ಹುಡುಗಿ. ಇವರಿಬ್ರು ಮಾತಾಡ್ತಿರೋದನ್ನ ನೋಡಿ ಆ ಊರಿನ ಒಬ್ಬ ಪೊಲೀಸ್ ಆಫೀಸರ್ ಸ್ಟೀವ್ ನ ಗುರಾಯಿಸ್ತಾ ನೋಡ್ತಿರ್ತಾನೆ. ನಂತರ ಸ್ಟೀವ್ ಆಫೀಸ್ಗೆ ಬಂದು ಪಾಪ್ಯುಲೇಷನ್ ಲಿಸ್ಟ್ ಅನ್ನ ಚೆಕ್ ಮಾಡ್ತಿರ್ಬೇಕಾದ್ರೆ ಹಾರ್ಮೋನಿ ಅನ್ನೋ ಒಬ್ಬ ಪ್ರೆಗ್ನೆಂಟ್ ಲೇಡಿ ಬಂದು ಮಾತಾಡ್ತಾಳೆ. ಆಗ ಸ್ಟೀವ್ ನಾನು 2 ಲಿಸ್ಟ್ ಗಳನ್ನ ಚೆಕ್ ಮಾಡಿದ್ದೀನಿ. 2 ಲಿಸ್ಟ್ ಗಳಲ್ಲಿ ಪಾಪ್ಯುಲೇಷನ್ 436 ಅಂತಾನೆ ಇದೆ. ಆದ್ರೆ ಈ ಒಂದು ಕುಟುಂಬದ 4 ಜನರು 2ನೇ ಲಿಸ್ಟ್ ಅಲ್ಲಿ ಇಲ್ಲ. ಸೊ ಆ 4 ಜನ ಏನಾದ್ರು ಅಂತ ಕೇಳಿದಾಗ ಹಾರ್ಮನಿ ಆ 4 ಜನರಿಗೆ ಒಂದು ಕಾಯಿಲೆ ಬಂದಿತ್ತು, ಆದ್ರೆ ಇವಾಗ ಆ 4 ಜನ ಚೆನ್ನಾಗಿದ್ದಾರೆ ಅಂತ ಹೇಳ್ತಾಳೆ. ಆಗ ಸ್ಟೀವ್ ಓಕೆ, ಆ 4 ಜನ ಎಲ್ಲಿದ್ದಾರೆ, ನಾನು ಅವರನ್ನ ನೋಡ್ಬೇಕು ಅಂತ ಹೇಳಿದಾಗ ಹಾರ್ಮನಿ ಇದ್ರ ಬಗ್ಗೆ ನೀವು ಮೇಯರ್ ಜೊತೆ ಮಾತಾಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇದು ಕೇಳಿ ಸ್ಟೀವ್ಗೆ ಈ ಊರಿನ ಜನರ ಮೇಲೆ ಕೂಡ ಅನುಮಾನಗಳು ಶುರು ಆಗ್ತವೆ. ಆಗ ಸ್ಟೀವ್ ಮೇಯರ್ ಹತ್ರ ಬಂದು ಯಾಕೆ ಯಾರು ನನಗೆ ಸ್ಟ್ರೇಟ್ ಆಗಿ ಆನ್ಸರ್ ಕೊಡ್ತಾ ಇಲ್ಲ ಅಂತ ಕೇಳಿದಾಗ ಮೇಯರ್ ಹಾಗೇನೂ ಇಲ್ಲ, ನಮ್ ಜನ ಹೊಸಬರ ಜೊತೆ ಮಾತಾಡೋಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ, ಫೆಸ್ಟಿವಲ್ ರಿಚುವಲ್ ಆದ್ಮೇಲೆ ಎಲ್ಲ ನಿಂಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ನಂತರ ಸ್ಟೀವ್ ಬಹಳಷ್ಟು ಜನರನ್ನ ಭೇಟಿಯಾಗಿ ತನ್ನ ಕೆಲಸವನ್ನ ಮಾಡ್ತಾ ಇರ್ತಾನೆ. ತನ್ನ ಕೆಲಸನೆಲ್ಲ ಮುಗಿಸ್ಕೊಂಡು ಬಾಬಿ ಜೊತೆ ಒಂದು ಬಾರ್ಗೆ ಬರ್ತಿರ್ಬೇಕಾದ್ರೆ ಕರ್ಲಿ ಅನ್ನೋ ವ್ಯಕ್ತಿ ಮತ್ತೆ ಇವನನ್ನ ಫಾಲೋ ಮಾಡ್ಕೊಂಡು ಇಲ್ಲಿಗೆ ಬರ್ತಾನೆ. ಸ್ಟೀವ್ ಬಾಬಿ ಜೊತೆ ಬಾರಲ್ಲಿ ಕುಡಿತಿರ್ಬೇಕಾದ್ರೆ ಆ ಸಾಯ್ತಿರುವಂತ ಮಹಿಳೆಯ ಗಂಡ ಒಂದು ಗನ್ ತಗೊಂಡು ಸ್ಟೀವ್ ನ ಶೂಟ್ ಮಾಡೋಕೆ ಅಂತ ಬಾರ್ಗೆ ಬರ್ತಾನೆ. ಯಾಕೆಂದ್ರೆ ಈ ವ್ಯಕ್ತಿಗೆ ಸ್ಟೀವ್ ಈ ಊರಿಗೆ ಬಂದಿರೋದ್ರಿಂದಾನೇ ಇವನ್ ಹೆಂಡತಿ ಸಾಯ್ತಾ ಇರೋದು ಅಂತ ಅನ್ಸುತ್ತೆ. ಆದ್ರೆ ಬಾಬಿ ಆ ವ್ಯಕ್ತಿನ ಸಮಾಧಾನ ಮಾಡಿ ಅವನ ಹತ್ರ ಇದ್ದಂತ ಗನ್ ಅನ್ನ ತಕೊಂಡು ನಿನ್ ಮನೆಗೆ ಹೋಗು ಅಂತ ಹೇಳ್ತಾನೆ. ಈ ಕಡೆ ಅಮೆಂಡಾಗೂ ಸ್ಟೀವ್ಗೆ ಬಿದ್ದಂತ ಕನ್ಸೆ ಬೀಳುತ್ತೆ. ಇದರಿಂದ ಹೆದರಿ ಅಮೆಂಡಾ ಎದ್ದು ಕೂತ್ಕೊಂಡಾಗ ಡಾಕ್ಟರ್ ಬಂದು ಅವಳಿಗೆ ಎಲೆಕ್ಟ್ರಿಕ್ ಶಾಕ್ ಕೊಡ್ತಾನೆ. ಯಾಕೆ ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಈ ಎಲೆಕ್ಟ್ರಿಕ್ ಶಾಕ್ ಕೊಡ್ಬೇಕಾದ್ರೆ ಊರಲ್ಲಿರೋ ಲೈಟ್ಗಳು ಫ್ಲಕ್ಚುವೇಟ್ ಆಗ್ತಾ ಇರ್ತವೆ. ಇದರಿಂದ ಯಾರಿಗೂ ಶಾಕ್ ಕೊಡ್ತಾ ಇದಾರೆ ಅಂತ ಸ್ಟೀವ್ನ ಬಿಟ್ಟು ಎಲ್ರಿಗೂ ಗೊತ್ತಾಗುತ್ತೆ. ಇದನ್ನ ನೋಡಿ ಕರ್ಲಿಗೆ ಸ್ಟೀವ್ನ ಮೇಲೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ. ಮರುದಿನ ಬೆಳಿಗ್ಗೆ ಸ್ಟೀವ್ ಜೇಕಬ್ನ ಮನೆಗೆ ಬಂದು ನೋಡಿದಾಗ ಆ ಮನೆಯಲ್ಲಿ ಯಾರು ಇರೋದಿಲ್ಲ. ಅದಕ್ಕೆ ಪಕ್ಕದ ಮನೆ ಲೇಡಿನ ಕೇಳಿದಾಗ ಜೇಕಬ್ ಕೆಲವು ದಿನಗಳ ಹಿಂದೆ ಒಂದು ಆಕ್ಸಿಡೆಂಟ್ ಇಂದ ಸತ್ತೋದ ಅಂತ ಹೇಳ್ತಾಳೆ. ಅದಕ್ಕೆ ಸ್ಟೀವ್ ಜೇಕಬ್ನ ಜೊತೆ ಅಮೆಂಡಾ ಕೂಡ ಸತ್ಲ ಅಂತ ಕೇಳಿದಾಗ ಆ ಲೇಡಿ ಇಲ್ಲ, ಅಮೆಂಡಾ ಆಸ್ಪತ್ರೆಯಲ್ಲಿದ್ದಾಳೆ, ಡಾಕ್ಟರ್ ಅವಳಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಸ್ಟೀವ್ ಇಲ್ಲಿ ಒಂದು ವಿಚಿತ್ರವಾದಂತ ಸಂಗತಿಯನ್ನ ನೋಡ್ತಾನೆ. ಅದೇನೆಂದ್ರೆ ಸ್ಟೀವ್ ಯಾರ ಜೊತೆ ಮಾತಾಡ್ತಾನೋ ಅವರು ತುಂಬಾನೇ ಖುಷಿಯಾಗಿರುವಂತೆ ಬಿಹೇವ್ ಮಾಡ್ತಾರೆ. ನಂತರ ಸ್ಟೀವ್ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಕರ್ಲಿ ಮತ್ತೆ ಇವನನ್ನ ಫಾಲೋ ಮಾಡ್ತಾ ಇರ್ತಾನೆ. ಇದಾದ್ಮೇಲೆ ಸ್ಟೀವ್ ಒಂದು ಸ್ಕೂಲ್ ಹತ್ರ ಹೋಗಿ ನೋಡಿದಾಗ ಅಲ್ಲಿನ ಮಕ್ಕಳು ನಂಬರ್ಸ್ ಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ಜೊತೆಗೆ ಸ್ಟೀವ್ ಕೆಲವು ವಿಚಿತ್ರ ಚಿತ್ರಗಳು ಮತ್ತೆ ನಂಬರ್ಸ್ ಗಳನ್ನ ನೋಡ್ತಾನೆ. ಆಗ ಬಾಬಿ ಅಲ್ಲಿಗೆ ಬಂದು ಮುಂದೆ ಏನು ಅಂತ ಕೇಳಿದಾಗ ಗ್ರೀವರ್ ರೆಸಿಡೆನ್ಸ್ಗೆ ಹೋಗ್ಬೇಕು ಅಂತ ಹೇಳಿದಾಗ ಬಾಬಿ ಅವನನ್ನ ಅಲ್ಲಿಗೆ ಡ್ರಾಪ್ ಮಾಡ್ತಾನೆ. ಈ ಗ್ರೀವರ್ ರೆಸಿಡೆಂಟ್ ಡಾಕ್ಟರ್ ಗ್ರೀವರ್ ನ ಮನೆ ಮತ್ತೆ ಆಸ್ಪತ್ರೆ ಆಗಿರುತ್ತೆ. ಸ್ಟೀವ್ ಒಳಗ್ ಬಂದು ಡಾಕ್ಟರ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಡಾಕ್ಟರ್ ಎಮರ್ಜೆನ್ಸಿ ಅಂತ ಪೇಷಂಟ್ ಬಳಿ ಹೋಗ್ತಾರೆ. ಆಗ ಸ್ಟೀವ್ ಆ ಆಸ್ಪತ್ರೆಯನ್ನು ನೋಡಿದಾಗ ಈ ಡಾಕ್ಟರ್ ಹತ್ರ ಯಾವುದೇ ಡಿಗ್ರಿ ಕೂಡ ಇರೋದಿಲ್ಲ. ಅದೇ ಸಮಯಕ್ಕೆ ಅಮೆಂಡಾ ಕಿರುಚೋದನ್ನ ಕೇಳಿ ಮೇಲೆ ಹೋಗ್ತಿರ್ಬೇಕಾದ್ರೆ ಇಬ್ರು ನರ್ಸ್ಗಳು ಬಂದು ಸ್ಟೀವ್ಗೆ ಅಲ್ಲಿಂದ ಹೋಗು ಅಂತ ಹೇಳ್ತಾರೆ. ಸ್ಟೀವ್ ಪೊಲೀಸ್ ಸ್ಟೇಷನ್ಗೆ ಬಂದು ಡಾಕ್ಟರ್ ಬಗ್ಗೆ ಕಂಪ್ಲೇಂಟ್ ಮಾಡಬೇಕಾದ್ರೆ ಡಾಕ್ಟರ್ ಮತ್ತೆ ಅವರ ತಂದೆ ಸುಮಾರು 100 ವರ್ಷಗಳಿಂದ ಈ ಊರ್ ಜನರನ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಯಾರಿಗೂ ಏನೂ ಆಗಿಲ್ಲ, ನೀವೇನ್ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ. ಸ್ಟೀವ್ ನ ಡೈವರ್ಟ್ ಮಾಡ್ಬೇಕು ಅಂತ ಬಾಬಿ ಅವನನ್ನ ಹೊರಗಡೆ ಕರ್ಕೊಂಡು ಹೋಗಿ ಗನ್ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತಾನೆ.
ಇಲ್ಲಿ ನಮ್ಗೆ ಈ ಊರಿನ ಜನಸಂಖ್ಯೆ ಕೇವಲ 436 ಇರೋದ್ರ ಹಿಂದೆ ಡಾಕ್ಟರ್, ಪೊಲೀಸ್ ಮತ್ತೆ ಊರಿನ ಮೇಯರ್ಗಳ ಕೈವಾಡಗಳು ಇದೆ ಅಂತ ಗೊತ್ತಾಗುತ್ತೆ. ನಂತರ ಸ್ಟೀವ್ ಮನೆಗೆ ಬಂದಾಗ ಕರ್ಲಿ ಇವನನ್ನ ನೋಡಿ ಅಲ್ಲಿಂದ ಓಡೋಗ್ತಾನೆ. ಆಗ ಬೆಲ್ಮಾ ಕರ್ಲಿಗೆ ಫೀವರ್ ಇದೆ, ಅದಕ್ಕೆ ಅವನು ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾನೆ ಅಂತ ಹೇಳ್ತಾಳೆ. ಮರುದಿನ ಸ್ಟೀವ್ ಆಫೀಸ್ಗೆ ಬಂದು ನೋಡಿದಾಗ ಪಾಪ್ಯುಲೇಷನ್ ರಿಜಿಸ್ಟರ್ ಅಲ್ಲಿ ಬಹಳಷ್ಟು ವರ್ಷಗಳಿಂದ 436 ಅಂತಾನೆ ಇರುತ್ತೆ. ಹೊರಗಡೆ ಯಾರೋ ಬಂದಿರೋ ಹಾಗೆ ಅನ್ಸಿ ಸ್ಟೀವ್ ಎದ್ದು ಬಂದು ನೋಡಿದಾಗ ಒಂದು ಬುಕ್ ಅಲ್ಲಿ ಈ ಊರ್ ಹೇಗೆ ಹುಟ್ಟಿತು ಮತ್ತೆ ಇಲ್ಲಿನ ಜನಸಂಖ್ಯೆ ಯಾಕೆ 436 ಇರುತ್ತೆ ಅಂತ ಕೆಲವು ಚಿತ್ರಗಳನ್ನು ಬಿಡಿಸಿರೋದನ್ನ ನೋಡ್ತಾನೆ. ನಂತರ ಒಂದು ನ್ಯೂಮರಾಲಜಿ ಬುಕ್ ತಗೊಂಡು ಸ್ಟಡಿ ಮಾಡಿದಾಗ ಸ್ಟೀವ್ಗೆ ಗೊತ್ತಾಗೋದು ಒಂದೇ ಒಂದು ಪದ, ಅದೇ ಸಾಲಿಡಾರಿಟಿ ಅಂತ. ಸಾಲಿಡಾರಿಟಿ ಅಂದ್ರೆ ಏನು ಅಂತ ನೀವು ವಿಡಿಯೋ ಪೋಸ್ ಮಾಡಿ ಓದ್ಬಹುದು. ಸ್ಟೀವ್ ಹೊರಗೆ ಬಂದಾಗ ಪೆಟ್ರೋಲ್ ಬಂಕ್ ಹತ್ರ ನೋಡಿದಂತ ವ್ಯಕ್ತಿನ ನೋಡಿ ಮಾತಾಡಬೇಕು ಅಂದಾಗ ಅವನು ಅಲ್ಲಿಂದ ಹೋಗ್ತಾನೆ. ಬೇಸಿಕಲಿ ಈ ವ್ಯಕ್ತಿ ಒಬ್ಬ ಡೆಲಿವರಿ ಬಾಯ್ ಆಗಿರ್ತಾನೆ. ನಂತರ ಸ್ಟೀವ್ ಒಂದು ಹಾರ್ಡ್ವೇರ್ ಶಾಪ್ಗೆ ಬಂದು ಬೆಲ್ಮಾ ಮನೆಗೆ ಅಂತ ಒಂದು ಫ್ಯೂಸ್ ಕೊಡಿ ಅಂತ ಕೇಳಿದಾಗ ಕರ್ಲಿ ಕೂಡ ಅಲ್ಲೇ ಇರ್ತಾನೆ. ಸ್ಟೀವ್ ಕರ್ಲಿ ಜೊತೆ ಮಾತಾಡ್ಬೇಕಾದ್ರೆ ಕರ್ಲಿ ಸ್ಟೀವ್ನ ಸಾಯಿಸ್ಬೇಕು ಅಂತ ಇವನ್ ಮೇಲೆ ಬಿದ್ದಾಗ ಶಾಪ್ ಕೀಪರ್ ಕರ್ಲಿನ ಹಿಡ್ಕೊಂಡು ಇವನಿಗೆ ಫೀವರ್ ಇದೆ, ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ತಾನೆ. ಸ್ಟೀವ್ ಶಾಪ್ ಹೊರಗೆ ಬಂದು ಕೂತಾಗ ಒಂದು ಹುಡುಗ ಬಂದು ಅರಿ ಓಕೆ ಮಿಸ್ಟರ್ ಕೆಡಿ ಅಂತ ಕೇಳ್ತಾನೆ. ಆಗ ಸ್ಟೀವ್ ಅಮೆಂಡಾ ಬಗ್ಗೆ ಕೇಳಿದಾಗ ಅವಳು ಆಸ್ಪತ್ರೆಯಲ್ಲಿದ್ದಾಳೆ, ಅವಳಿಗೆ ಫೀವರ್ ಇರೋದ್ರಿಂದ ಡಾಕ್ಟರ್ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆಗ ಸ್ಟೀವ್ ಈ ಫೀವರ್ ಅಂದ್ರೆ ಏನು ಅಂತ ಕೇಳಿದಾಗ ಆ ಹುಡುಗ ಏನು ಉತ್ತರ ಕೊಡದೆ ಅಲ್ಲಿಂದ ಹೋಗ್ತಾನೆ. ಇಲ್ಲಿ ನಾನು ನೀವು ತಿಳ್ಕೊಂಡಿರೋ ಪ್ರಕಾರ ಫೀವರ್ ಅಂದ್ರೆ ಜ್ವರ ಅಂತ ಖಂಡಿತ ಇಲ್ಲ. ಅದಕ್ಕೆ ಸ್ಟೀವ್ ಆಸ್ಪತ್ರೆಗೆ ಹೋದಾಗ ಬೀಗ ಹಾಕಿರೋದು ನೋಡಿ ಒಂದು ಕಿಟಕಿಯಿಂದ ಒಳಗ್ ಬಂದು ಅಮೆಂಡಾ ಜೊತೆ ಮಾತಾಡ್ತಾನೆ. ಸ್ಟೀವ್ ಅಮೆಂಡಾಗೆ ನಾನೊಬ್ಬ ಸೆನ್ಸಸ್ ವರ್ಕರ್ ಅಂತ ಹೇಳಿದಾಗ ಇವಾಗೆಲ್ಲ ಇವರು ನಿಮ್ಗೆ ಅಂತ ಒಂದು ಬೇರೆ ಕೆಲಸ ಹುಡುಕ್ತಾರೆ ಅಂತ ಹೇಳ್ತಾಳೆ. ಆಗ ಸ್ಟೀವ್ ನಿಮ್ ತಂದೆಗೆ ಏನಾಯ್ತು ಅಂತ ಕೇಳಿದಾಗ ಅವರು ಈ ಊರ್ ಬಿಟ್ಟು ಹೋಗ್ಬೇಕಾದ್ರೆ ಸತ್ತೋದ್ರು ಅಂತ ಹೇಳ್ತಾಳೆ. ಅದಕ್ಕೆ ಸ್ಟೀವ್ ನಿಮ್ ತಂದೆಗೆ ಇವರೇ ಸಾಯಿಸಿದ್ದ ಅಂತ ಕೇಳಿದಾಗ ಅಮೆಂಡಾ ನಮ್ ತಂದೆ ಈ ಊರ್ ಬಿಟ್ಟು ಹೋಗ್ಬೇಕಾದ್ರೆ ದೇವ್ರೇ ಇವರನ್ನ ಸಾಯಿಸಿದ್ದು ಅಂತ ಈ ಎಲ್ಲಾ ಜನ ಹೇಳ್ತಾರೆ ಅಂತ ಹೇಳ್ತಾಳೆ. ನಂತರ ಸ್ಟೀವ್ ಅಮೆಂಡನ ಕರ್ಕೊಂಡು ಹೊರಗೆ ಬರ್ತಿದ್ದಂಗೆ ಇವರೆಲ್ಲರೂ ಅಲ್ಲಿಗೆ ಬರ್ತಾರೆ. ಆಗ ಅಮೆಂಡನ ಮತ್ತೆ ಆಸ್ಪತ್ರೆ ಒಳಗೆ ಕರ್ಕೊಂಡು ಹೋಗ್ತಾರೆ. ಆಗ ಸ್ಟೀವ್ ಈ ಊರಲ್ಲಿ ಏನೇನ್ ಆಗ್ತಾ ಇದೆ ಅಂತ ನಾನು ಎಲ್ಲ ರಿಪೋರ್ಟ್ ಮಾಡಿ ಕಳಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ನಂತರ ಸ್ಟೀವ್ ಕ್ರಿಸ್ಟಿನ್ ಹತ್ರ ಬಂದು ಈ ಊರಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದಾಗ ಕ್ರಿಸ್ಟಿನ್ ಎಲ್ಲ ವಿಷಯವನ್ನ ಹೇಳ್ತಾಳೆ. ಅಂದ್ರೆ ಯಾರಾದ್ರೂ ಈ ಊರ್ ಬಿಟ್ಟು ಹೋಗ್ಬೇಕಂದ್ರೆ ಅವರನ್ನ ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ರೋಬೋಟ್ ತರ ಮಾಡ್ತಾರೆ. ನನಗೂ ಈ ಊರಲ್ಲಿರೋಕೆ ಇಷ್ಟ ಇಲ್ಲ, ಆದ್ರೆ ಈ ವಿಷಯ ಯಾರಿಗಾದ್ರೂ ಹೇಳಿದ್ರೆ ನನ್ಗೂ ಕೂಡ ಶಾಕ್ ಕೊಟ್ಟು ರೋಬೋಟ್ ತರ ಮಾಡ್ತಾರೆ ಅಂತ ನಾನು ಯಾರಿಗೂ ಹೇಳಿಲ್ಲ. ಇಲ್ಲಿನ ಜನಸಂಖ್ಯೆ 436ರಷ್ಟೇ ಇಡೋಕೆ ಏನ್ ಬೇಕಾದ್ರೂ ಮಾಡ್ತಾರೆ. ನಾಳೆ ನಡೆಯುವಂತ ಫೆಸ್ಟಿವಲ್ ಅಲ್ಲಿ ಎಲ್ರು ನಿನ್ನ ಮೇಲೇನೆ ಕಣ್ಣಿಟ್ಟಿರ್ತಾರೆ. ಅದಕ್ಕೆ ನೀನು ಎಲ್ಲ ಗೊತ್ತಿರೋ ತರ ಕಾಮ್ ಆಗಿರೋ, ಒಂದೊಳ್ಳೆ ಟೈಮ್ ನೋಡಿ ನಾವಿಬ್ರು ಈ ಊರಿಂದ ಓಡೋಗೋಣ ಅಂತ ಹೇಳಿ ಸ್ಟೀವ್ ಜೊತೆ ಇಂಟಿಮೇಟ್ ಆಗ್ತಾಳೆ. ಈ ಕಡೆ ಬಾಬಿ ಮತ್ತೆ ಮ್ಯಾಥ್ಯೂ ಮಾತಾಡ್ತಿರ್ಬೇಕಾದ್ರೆ ಮ್ಯಾಥ್ಯೂ ಬಾಬಿಗೆ ನೀನ್ ಕ್ರಿಸ್ಟಿನ್ಗೆ ಯಾವಾಗ ಪ್ರಪೋಸ್ ಮಾಡ್ತೀಯಾ ಅಂತ ಕೇಳಿದಾಗ ಬಾಬಿ ಆದಷ್ಟು ಬೇಗ ಅಂತ ಹೇಳ್ತಾನೆ. ಆಗ ಮ್ಯಾಥ್ಯೂ ನೀನೇನಾದ್ರೂ ಲೇಟ್ ಮಾಡಿದ್ರೆ ಸ್ಟೀವ್ ಕ್ರಿಸ್ಟಿನ್ ನ ಹುಡ್ಕೊಂಡು ಹೋಗ್ತಾನೆ ಅಂತ ಹೇಳಿದಾಗ ಬಾಬಿ ಒಂದು ರಿಂಗ್ ತಗೊಂಡು ಕ್ರಿಸ್ಟಿನ್ಗೆ ಪ್ರಪೋಸ್ ಮಾಡಬೇಕು ಅಂತ ಬರ್ತಾನೆ. ಆದ್ರೆ ಕ್ರಿಸ್ಟಿನ್ ಮತ್ತೆ ಸ್ಟೀವ್ ನ ಕಬಡ್ಡಿ ಆಟ ನೋಡಿ ಬಾಬಿ ದುಃಖದಿಂದ ಅಲ್ಲಿಂದ ಹೋಗ್ತಾನೆ. ಮರುದಿನ ಫೆಸ್ಟಿವಲ್ಗೆ ಅಂತ ಎಲ್ರು ಒಂದ್ ಕಡೆ ಸೇರ್ಕೋತಾರೆ. ಆಗ ಕ್ರಿಸ್ಟಿನ್ ಬಂದು ಸ್ಟೀವ್ ಜೊತೆ ಡ್ಯಾನ್ಸ್ ಮಾಡ್ತಾ ನೀನು ಕಾಮ್ ಆಗಿರು, ಎಲ್ರು ನಿನ್ನೆ ನೋಡ್ತಿದ್ದಾರೆ ಅಂತ ಹೇಳಿ ತನ್ನ ತಾಯಿ ಹತ್ರ ಹೋಗ್ತಾಳೆ. ಆಗ ಸ್ಟೀವ್ ಒಂದು ಲೇಡಿ ಹತ್ರ ಬಂದು ಈ ಫೆಸ್ಟಿವಲ್ ಎಷ್ಟು ವರ್ಷಕ್ಕೊಮ್ಮೆ ಬರುತ್ತೆ ಅಂತ ಕೇಳಿದಾಗ ಆ ಲೇಡಿ ಈ ಫೆಸ್ಟಿವಲ್ ಜನಸಂಖ್ಯೆ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀನ್ ಈ ಊರಿಗೆ ಬಂದಾಗ ಇಲ್ಲಿನ ಜನಸಂಖ್ಯೆ 437 ಆಗಿರೋದ್ರಿಂದ ಅದನ್ನ ಮತ್ತೆ 436ಕ್ಕೆ ತರಬೇಕು ಅಂತ ಈ ಫೆಸ್ಟಿವಲ್ ಮಾಡ್ತಿದೀವಿ ಅಂತ ಹೇಳ್ತಾಳೆ. ಈ ಫೆಸ್ಟಿವಲ್ಗೆ ಅಂತ ಸೆಲೆಕ್ಟ್ ಮಾಡಿರೋ ಹೋಸ್ಟ್ ಅಂದ್ರೆ ಮಾರ್ಗ್ರೆಟ್ ನ ನೇಣ್ ಹಾಕಿ ಸಾಯಿಸ್ತಾರೆ. ಇದೆಲ್ಲ ನೋಡಿ ಸ್ಟೀವ್ ಅಲ್ಲಿಂದ ಓಡೋಗ್ಬೇಕಾದ್ರೆ ಅವನನ್ನ ಹಿಡ್ಕೊಂಡು ಇವನಿಗೂ ಕೂಡ ಫೀವರ್ ಬಂದಿದೆ ಅಂತ ಇಂಜೆಕ್ಷನ್ ಕೊಡ್ತಾರೆ. ಇಲ್ಲಿ ಫೀವರ್ ಅಂದ್ರೆ ಏನು ಅಂತ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ನಂತರ ಸ್ಟೀವ್ ನ ಆಸ್ಪತ್ರೆ ಕರ್ಕೊಂಡೋಗಿ ಶಾಕ್ ಕೊಡಬೇಕು ಅಂದಾಗ ರಾಕ್ವಿಲ್ ಫಾಲ್ಸ್ ನ ಇತಿಹಾಸದ ಬಗ್ಗೆ ಗೊತ್ತಾಗುತ್ತೆ. ಸುಮಾರು 100 ವರ್ಷಗಳ ಹಿಂದೆ ಒಬ್ಬ ಮಾಟಗಾರ ಈ ಊರಿಗೆ ಬಂದು ಅಲ್ಲಿನ ಜನಸಂಖ್ಯೆಗಳನ್ನ ಮಾಟ ಮಂತ್ರದಿಂದ ಕಂಟ್ರೋಲ್ ಮಾಡೋಕೆ ಶುರು ಮಾಡಿದ್ದ. ಆ ಸಮಯದಲ್ಲಿ ಈ ಊರಿನ ಜನಸಂಖ್ಯೆ ಕೇವಲ 436 ಮಾತ್ರ ಇತ್ತು. ಆಗ ಊರ್ ಜನ ಎಲ್ಲ ಸೇರಿ ಅವನನ್ನ ಸಾಯ ತರ ಹೊಡಿತಾರೆ. ಅದಕ್ಕೆ ಈ ಮಾಟಗಾರ ಸಾಯೋ ಮುಂಚೆ ಈ ಊರಲ್ಲಿ ಒಬ್ಬ ವ್ಯಕ್ತಿ ಕೂಡ ಹೆಚ್ಚು ಕಮ್ಮಿ ಆದ್ರೂ ಇಡೀ ಊರೇ ಸರ್ವನಾಶ ಆಗುತ್ತೆ ಅಂತ ಶಾಪ ಕೊಟ್ಟು ಸಾಯ್ತಾನೆ. ಆದ್ರೆ ಊರ್ ಜನ ಈ ಶಾಪನ ಕೇರ್ ಮಾಡದೇ ಇದ್ದಾಗ ಒಬ್ಬ ವ್ಯಕ್ತಿ ಕಮ್ಮಿ ಆಗಿ ಒಂದು ಭಯಂಕರ ಕಾಯಿಲೆಯಿಂದ ಬಹಳಷ್ಟು ಜನರು ಸತ್ತೋಗ್ತಾರೆ. ನಂತರ ಊರ್ ಜನ ಈ ಶಾಪ ನಿಜ ಅಂತ ತಿಳಿದು ಅಲ್ಲಿನ ಜನಸಂಖ್ಯೆ 436ಕ್ಕೆ ತಗೊಂಡ್ ಬರ್ತಾರೆ. ಈ ಕಡೆ ಸ್ಟೀವ್ ನಾನ್ ಹೋಗ್ಬೇಕು ಅಂತ ಎಷ್ಟೇ ಬೇಡ್ಕೊಂಡ್ರು ಅವನನ್ನ ಬಿಡದೆ ಶಾಕ್ ಕೊಡ್ತಾರೆ.
ನಂತರ ಚಿಕಾಗೋದಲ್ಲಿರೋ ಸ್ಟೀವ್ನ ಆಫೀಸ್ಗೆ ಒಂದು ಲೆಟರ್ ಬರುತ್ತೆ. ಆ ಲೆಟರ್ ಅಲ್ಲಿ ಸ್ಟೀವ್, ನಾನು ಈ ಊರಲ್ಲಿ ಚೆನ್ನಾಗಿದ್ದೀನಿ, ನಾನು ಇಲ್ಲಿ ಒಂದು ಹೊಸ ಜೀವನವನ್ನ ಶುರು ಮಾಡಿದ್ದೀನಿ, ಅದಕ್ಕೆ ನಾನು ಇಲ್ಲೇ ಸೆಟಲ್ ಆಗ್ತೀನಿ ಅಂತ ಬರ್ದಿರ್ತಾನೆ. ಆಬ್ವಿಯಸ್ಲಿ ಈ ಲೆಟರ್ ಅನ್ನ ಸ್ಟೀವ್ ಬರ್ದಿರಲ್ಲ. ಮತ್ತೆ ಈ ಲೆಟರ್ ಯಾರು ಬರ್ದಿರಬಹುದು ಅಂತ ಕಮೆಂಟ್ ಮಾಡಿ. ಸ್ಟೀವ್ಗೆ ಮತ್ತೆ ಅದೇ ಕನಸು ಬಿದ್ದಾಗ ಹೆದರ್ಕೊಂಡು ಎದ್ದು ನೋಡಿದಾಗ ಬೆಲ್ಮಾ ಪಕ್ಕದಲ್ಲಿ ಕೂತಿರ್ತಾಳೆ. ಆದ್ರೆ ಸ್ಟೀವ್ ಅಲ್ಲಿಂದ ಓಡೋದಾಗ ಬೆಲ್ಮಾ ಪೊಲೀಸ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾಳೆ. ಆಗ ಪೊಲೀಸರು ಸ್ಟೀವ್ನ ಹಿಡಿಬೇಕು ಅಂತ ಇವನ ಹಿಂದೆ ಬೀಳುತ್ತಾರೆ. ಈ ಕಡೆ ಕ್ರಿಸ್ಟಿನ್ಗೂ ಕೂಡ ಆಸ್ಪತ್ರೆಗೆ ತಂದು ಶಾಕ್ ಕೊಟ್ಟಿರ್ತಾರೆ. ಯಾಕಂದ್ರೆ ಇವಳು ಸ್ಟೀವ್ಗೆ ಎಲ್ಲಾ ವಿಷಯಗಳನ್ನ ಹೇಳಿರೋದ್ರಿಂದ ಇವಳು ಕೂಡ ಈ ಊರ್ ಬಿಟ್ಟು ಹೋಗ್ಬೋದು ಅಂತ ಶಾಕ್ ಕೊಟ್ಟಿರ್ತಾರೆ. ಈ ಕಡೆ ಸ್ಟೀವ್ ಒಂದು ಕಾರ್ ತಗೊಂಡು ಹೋಗ್ಬೇಕು ಅಂದಾಗ ಜಾನ್ ಗ್ರೀನ್ ಅನ್ನೋ ಒಬ್ಬ ವ್ಯಕ್ತಿ ಬಂದು ಈ ಕಾರ್ ಆನ್ ಆಗಲ್ಲ, ಒಂದ್ ವೇಳೆ ತಗೊಂಡು ಹೋದ್ರು ನೀನ್ ಬದುಕಲ್ಲ ಅಂತ ಹೇಳ್ತಾನೆ. ಜಾನ್ ಕೂಡ ಸುಮಾರು 8 ವರ್ಷಗಳ ಮುಂಚೆ ಸ್ಟೀವ್ ತರಾನೇ ಈ ಊರಿಗೆ ಬಂದಿರ್ತಾನೆ. ಆದ್ರೆ ಇಲ್ಲಿನ ರೂಲ್ಸ್ ಗಳಿಂದ ಈ ಊರ್ ಬಿಟ್ಟು ಹೋಗದೆ ಇಲ್ಲೇ ಸೆಟ್ಲ್ ಆಗಿರ್ತಾನೆ. ಆಗ ಸ್ಟೀವ್ ಜಾನ್ಗೆ ಆ ಡೆಲಿವರಿ ಮ್ಯಾನ್ ಕೂಡ ಈ ಊರ್ ಬಿಟ್ಟು ಹೋಗ್ತಾನೆ. ಆದ್ರೆ ಅವನಿಗೆ ಏನೂ ಆಗಲ್ಲ. ಈ ಊರ್ ಜನ ಅವನಿಗೆ ಏನು ಹೇಳೋದು ಇಲ್ಲ ಅಂತ ಕೇಳಿದಾಗ ಜಾನ್, ಆ ಡೆಲಿವರಿ ಮ್ಯಾನ್ ಈ ಊರಲ್ಲಿ ರಾತ್ರಿ ಇರೋದಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಈ ಊರಲ್ಲಿ ಒಂದೇ ರಾತ್ರಿ ಕಳೆದ್ರು ಅವರು ಕೂಡ ಈ ಊರಿನ ನಾಗರಿಕರಾಗ್ತಾರೆ ಅಂತ ಅರ್ಥ. ಇವರೆಲ್ಲರೂ ಗನ್ ಹಿಡ್ಕೊಂಡು ಅಲ್ಲಿಗೆ ಬಂದಾಗ ಜಾನ್ ಸ್ಟೀವ್ನ ನಾನೇ ಇನ್ವೈಟ್ ಮಾಡಿದ್ದು ಅಂತ ಹೇಳ್ತಾನೆ. ಆಗ ಡಾಕ್ಟರ್ ಬಂದು ಸ್ಟೀವ್ನ ಚೆಕ್ ಮಾಡಿದಾಗ ಅವನು ನಾರ್ಮಲ್ ಆಗಿರ್ತಾನೆ. ಆಗ ಡಾಕ್ಟರ್ ಬೆಲ್ಮಾ ನಮ್ಮೆಲ್ಲರಿಗೂ ಲಂಚ್ ಕರೆದಿದ್ದಾಳೆ, ಬಾ ಹೋಗೋಣ ಅಂತ ಹೇಳಿದಾಗ ಜಾನ್ ನಮ್ಮ ಮಕ್ಕಳಿಗೆ ಬಾಯ್ ಹೇಳ್ಬರ್ತೀನಿ ಅಂತ ಹೇಳಿ ಜಾನ್ ಜೊತೆ ಮಾತಾಡ್ತಾನೆ. ಆಗ ಜಾನ್, ನಿನ್ಗೆ ಯಾವ್ದು ಇಲ್ಲಿ ಬಂದ್ಮೇಲೆ ಕೆಟ್ಟ ಕನ್ಸ್ ಬಿದ್ದಿಲ್ವಾ ಅಂತ ಕೇಳಿದಾಗ ಸ್ಟೀವ್, ನಾನು ಕನ್ಸುಗಳನ್ನೆಲ್ಲ ನಂಬಲ್ಲ, ನಾನು ಇಲ್ಲಿಂದ ಹೋಗೋಕೆ ಹೆಲ್ಪ್ ಮಾಡದೇ ಇರು, ಆದ್ರೂ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಬಾಬಿ ಮತ್ತೆ ಮ್ಯಾಥ್ಯೂ ಮಾತಾಡ್ತಾ ಇರ್ಬೇಕಾದ್ರೆ ಮ್ಯಾಥ್ಯೂ ಹಾರ್ಮೋನಿ ಕೂಡ ಪ್ರೆಗ್ನೆಂಟ್ ಇದ್ದಾಳೆ. ಇನ್ನು ಸ್ವಲ್ಪ ದಿನದಲ್ಲಿ ಹೆರಿಗೆ ಕೂಡ ಆಗುತ್ತೆ. ಆಗ ಜನಸಂಖ್ಯೆ ಮತ್ತೆ 437 ಆಗುತ್ತೆ. ಅದಕ್ಕೆ ಸ್ಟೀವ್ನ ಎತ್ಬಿಡು ಅಂತ ಹೇಳಿದಾಗ ಬಾಬಿ, ನನ್ ಯಾರನ್ನು ಸಾಯಿಸಲ್ಲ, ಬೇಕಿದ್ರೆ ನೀನೇ ಸಾಯಿಸು ಅಂತ ಹೇಳ್ತಾನೆ. ಆಗ ಮ್ಯಾಥ್ಯೂಗೆ ಸ್ಟೀವ್ ಮೇಲೆ ಕಣ್ಣಿಡೋಕೆ ಅಂತ ಆರ್ಡರ್ ಬಂದಾಗ ಅಲ್ಲಿಂದ ಹೋಗ್ತಾನೆ. ನಂತರ ಜಾನ್ ಸ್ಟೀವ್ ಹತ್ರ ಬಂದು, ಇವತ್ತು 4 ಗಂಟೆಗೆ ಒಂದು ಡೆಲಿವರಿ ಟ್ರಕ್ ಬರುತ್ತೆ, ಯಾರ ಕಣ್ಗೂ ಬೀಳದೆ ಆ ಟ್ರಕ್ ಅಲ್ಲಿ ಕೂತು ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ಮುಂದಿನ ಸೀನಲ್ಲಿ ಸ್ಟೀವ್ ಹಾರ್ಡ್ವೇರ್ ಶಾಪ್ಗೆ ಬಂದು ಕೆರೋಸಿನ್ ತಗೊಂಡು ಹೋಗ್ಬೇಕಾದ್ರೆ ಹೊರಗಡೆ ಪೊಲೀಸ್ ಇರೋದನ್ನ ನೋಡಿ ಹಿಂದಿನ ಬಾಗಿಲಿಂದ ಹೋಗ್ತಾನೆ. ಸ್ಟೀವ್ ಕೆರೋಸಿನ್ ತಗೊಂಡು ಗ್ಯಾರೇಜ್ ಒಳಗೆ ಹೋಗ್ಬೇಕಾದ್ರೆ ಬಾಬಿ ಅದನ್ನ ನೋಡಿ ಅವನ ಹತ್ರ ಬಂದು ಗನ್ ಪಾಯಿಂಟ್ ಮಾಡ್ತಾನೆ. ಆಗ ಬಾಬಿ ಸ್ಟೀವ್ಗೆ, ನಾನು ಕ್ರಿಸ್ಟಿನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದೆ, ಅವಳನ್ನ ಪ್ರಪೋಸ್ ಮಾಡಬೇಕು ಅಂತ ಬಂದಾಗ ನೀವಿಬ್ರು ಆಟ ಆಡೋದನ್ನ ನೋಡಿ ನನಗೆ ಎಷ್ಟು ಹರ್ಟ್ ಆಯ್ತು ಅಂತ ಗೊತ್ತಾ ಅಂತ ಹೇಳಿದಾಗ ಸ್ಟೀವ್, ನೀನು ನಿಜವಾಗ್ಲೂ ಕ್ರಿಸ್ಟಿನ್ನ ಪ್ರೀತಿ ಮಾಡಿದ್ದೇ ಆಗಿದ್ರೆ ನನ್ನ ಇಲ್ಲಿಂದ ಹೋಗೋಕೆ ಹೆಲ್ಪ್ ಮಾಡು ಅಂತ ಹೇಳ್ತಾನೆ. ಆಗ ಬಾಬಿ ತನ್ನನ್ನೇ ಶೂಟ್ ಮಾಡ್ಕೋಬೇಕು ಅಂದಾಗ ಸ್ಟೀವ್ ಅವನಿಗೆ ಹೊಡೆದು ಪ್ರಜ್ಞೆ ತಪ್ಪಿಸಿ ಆ ಗ್ಯಾರೇಜ್ಗೆ ಬೆಂಕಿ ಹಚ್ಚಿ ಅಲ್ಲಿಂದ ಹೋಗ್ತಾನೆ. ಆಗ ಎಲ್ಲಾ ಜನ ಆ ಬೆಂಕಿಯನ್ನ ಆರಿಸೋಕೆ ಅಂತ ಪರದಾಡ್ತಾರೆ. ಈ ಕಡೆ ಸ್ಟೀವ್ ಆಸ್ಪತ್ರೆಗೆ ಬಂದು ಕ್ರಿಸ್ಟಿನ್ ಎಲ್ಲಿ ಅಂತ ಕೇಳಿದಾಗ ಅವಳು ಬೆಳಿಗ್ಗೆನೆ ಮನೆಗೆ ಹೋಗಿದ್ದಾಳೆ ಅಂತ ಹೇಳ್ತಾರೆ. ಅಮೆಂಡನ್ನ ಕರ್ಕೊಂಡು ಹೋಗ್ಬೇಕು ಅಂತ ಒಳಗ್ ಹೋದಾಗ ಮಿಸ್ಸಿಂಗ್ ಆದಂತ 4 ಜನ ಕೂಡ ಇಲ್ಲೇ ಇರ್ತಾರೆ. ನಂತರ ಅಮೆಂಡನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ದಾರಿಯಲ್ಲಿ ಬಹಳಷ್ಟು ಕಾರುಗಳು ಇರೋದನ್ನ ತೋರಿಸ್ತಾರೆ. ಇದರ ಅರ್ಥ ಈ ಊರಿಗೆ ಬಂದಂತ ವ್ಯಕ್ತಿಗಳ ಕಾರುಗಳನ್ನ ತಂದು ಇಲ್ಲಿಟ್ಟಿರ್ತಾರೆ. ಸ್ಟೀವ್ ಮತ್ತೆ ಅಮೆಂಡಾ ಕ್ರಿಸ್ಟಿನ್ನ ಹುಡ್ಕೊಂಡು ಮನೆಗೆ ಬಂದಾಗ ಇವಳಿಗೂ ಕೂಡ ಶಾಕ್ ಕೊಟ್ಟು ರೋಬೋಟ್ ತರ ಮಾಡಿರ್ತಾರೆ. ಬೇರೆ ದಾರಿ ಇಲ್ಲದೆ ಕ್ರಿಸ್ಟಿನ್ನ ಬಿಟ್ಟು ಇವರಿಬ್ರು ಹೋಗ್ತಿರ್ಬೇಕಾದ್ರೆ ಬಾಬಿ ಮತ್ತೆ ಮ್ಯಾಥ್ಯೂ ಇವರ ಹಿಂದೆ ಮುಂದೆ ನಿಂತಿರ್ತಾರೆ. ಬಾಬಿ ಸ್ಟೀವ್ನ ಶೂಟ್ ಮಾಡ್ಬೇಕು ಅಂದಾಗ ಸ್ಟೀವ್, ಕ್ರಿಸ್ಟಿನ್ನ ನಿನ್ಗೋಸ್ಕರ ಅಂತ ಬಿಟ್ಟು ಹೋಗ್ತಾ ಇದ್ದೀನಿ, ಇನ್ಮೇಲೆ ನಿಮ್ ಮಧ್ಯೆ ಯಾರು ಬರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಮ್ಯಾಥ್ಯೂ ಸ್ಟೀವ್ಗೆ ನೀನ್ ಶೂಟ್ ಮಾಡು, ಇಲ್ಲ ಅಂದ್ರೆ ನಾನ್ ಶೂಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಬಾಬಿ ಸ್ನೇಹಕ್ಕೋಸ್ಕರ ಮ್ಯಾಥ್ಯೂಗೆ ಶೂಟ್ ಮಾಡಿ ಸ್ಟೀವ್ ಮತ್ತೆ ಅಮೆಂಡಾಗೆ ಅಲ್ಲಿಂದ ಹೋಗೋಕೆ ಬಿಡುತ್ತಾನೆ. ಇಬ್ರು ಆ ಊರಿಂದ ಆಚೆ ಬರ್ತಿದ್ದಂಗೆ ತುಂಬಾನೇ ಖುಷಿ ಪಡ್ತಾರೆ. ಆದ್ರೆ ಸಡನ್ ಆಗಿ ಮೋಡ ಗುಡುಗು ಬಂದಾಗ ಕಾರಲ್ಲಿ ಕ್ರಾಸ್ ಮತ್ತೆ ಡಾಲ್ ಅನ್ನ ನೋಡಿ ಶಾಕ್ ಆಗ್ತಾರೆ. ಯಾಕಂದ್ರೆ ಇವರಿಬ್ರಿಗೂ ಇದರ ಬಗ್ಗೆ ಮುಂಚೆನೆ ಕನ್ಸುಗಳು ಬಿದ್ದಿರ್ತವೆ. ಅಂದ್ರೆ ಒಂದು ಟ್ರಕ್ ಅಡ್ಡ ಬಂದು ಆಕ್ಸಿಡೆಂಟ್ ಆಗಿ ಇಬ್ರು ಸತ್ತೋಗ್ತಾರೆ ಅಂತ. ಇಲ್ಲೂ ಕೂಡ ಹಾಗೆ ಆಗುತ್ತೆ. ಮ್ಯಾಥ್ಯೂ ಮತ್ತೆ ಇವರಿಬ್ರು ಸತ್ ಮೇಲೆ ಅಲ್ಲಿನ ಜನಸಂಖ್ಯೆ 433ಕ್ಕೆ ಬಂದಿರುತ್ತೆ. ಆದ್ರೆ ಹಾರ್ಮನಿಗೆ ಹೆರಿಗೆಯಾಗಿ 2 ಟ್ವಿನ್ ಮಕ್ಕಳು ಹುಟ್ಟುತ್ತವೆ. ನಂತರ ಸ್ಟೀವ್ನ ಕಲೀಗ್ ಇವನನ್ನ ನೋಡ್ಬೇಕು ಅಂತ ಊರಿಗೆ ಬರ್ತಿರ್ಬೇಕಾದ್ರೆ ಸ್ಟೀವ್ನ ಕಾರ್ ಎಲ್ಲಿ ಪಂಚರ್ ಆಯ್ತೋ ಇವನ ಕಾರು ಕೂಡ ಅಲ್ಲೇ ಪಂಚರ್ ಆಗುತ್ತೆ. ಮತ್ತೆ ಒಬ್ಬ ಪೊಲೀಸ್ ಆಫೀಸರ್ ಬಂದು ಅವನನ್ನ ಊರೊಳಗೆ ಕರ್ಕೊಂಡು ಹೋಗ್ತಾನೆ. ಆಗ ಈ ಊರಿನ ಜನಸಂಖ್ಯೆ ಮತ್ತೆ 436ಕ್ಕೆ ಬರುತ್ತೆ. ಈ ಕತೆ ಹೀಗೆ ಮುಂದುವರಿಯುತ್ತೆ. ಎಕ್ಸ್ಪ್ಲೇನೇಷನ್ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ತಪ್ಪದೆ ಮಾಡಿ. ಇದರಿಂದ ಇನ್ನೂ ಹೆಚ್ಚು ಮೂವಿಗಳನ್ನ ಎಕ್ಸ್ಪ್ಲೇನ್ ಮಾಡೋಕೆ ಮೋಟಿವೇಶನ್ ಸಿಗುತ್ತೆ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಕನ್ನಡ ರಾಕರ್ಸ್.